ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಫ್ರೆಂಡ್ಸ್ ನಾನು ನಮ್ಮ ಮನೆ ದೇವ್ರಿಗೆ ಹೋಗಿದ್ದೆ. ನನ್ನ ಗಂಡನ ಮನೆ ದೇವರು ಕ್ಯಾತಮ್ಮ ಅಂತ. ಅಲ್ಲಿ ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಬಂದಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಪವರ್ಫುಲ್ಲು ಕ್ಯಾತಮ್ಮ ಅಂತ. ನಾವೇನೇ ಮಾಡಬೇಕಾದ್ರೂ ಈ ಅಮ್ಮನ ಪರ್ಮಿಷನ್ ತಗೊಂಡೇ ನಾವು ಡಿಸಿಷನ್ ತೊಗೊಳ್ಳೋದು ಫ್ರೆಂಡ್ಸ್. ಅಷ್ಟೊಂದು ಪವರ್ಫುಲ್ಲು ಕ್ಯಾತಮ್ಮ, ನನ್ನ ಗಂಡನ ಮನೆ ದೇವರು. ಬನ್ನಿ, ಆ ದೇವ್ರನ್ನ ನಿಮಗೆ ದರ್ಶನ ಮಾಡಿಸ್ತೀನಿ. ಎಲ್ಲರಿಗೂ, ಯಾರ್ಯಾರು ನನ್ನ ವ್ಯೂವರ್ಸ್ ನೋಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ನಮ್ಮ ಕ್ಯಾತಮ್ಮ ಒಳ್ಳೇದು ಮಾಡಲಿ. ಆಯಸ್ಸು, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಎಲ್ಲ ಕೊಟ್ಟು ನಮ್ಮಮ್ಮ ನಿಮ್ಮನ್ನೆಲ್ಲ ಕಾಪಾಡಲಿ ಫ್ರೆಂಡ್ಸ್. ನಾವೇನೇ ಡಿಸಿಷನ್ ತೊಗೋಬೇಕಾದ್ರೂ ಫ್ರೆಂಡ್ಸ್ ಫಸ್ಟು ಬಂದು ಈ ಅಮ್ಮನ ಕೇಳ್ಕೊಂಡು ಈ ಅಮ್ಮ ಓಕೆ ಅಂದರೆ ಮಾತ್ರ ನಾವು ಅದನ್ನು ಮಾಡೋದು, ಇಲ್ಲಾಂದರೆ ನಾವು ಮಾಡೋದೇ ಇಲ್ಲ. ಅಷ್ಟೊಂದು ಪವರ್ಫುಲ್ಲು ಕ್ಯಾತಾಯಿನಿ ಅಮ್ಮ, ನಮ್ಮ ಮನೆ ಗಂಡನ ಮನೆ ಹೆಣ್ದೇವರು ಫ್ರೆಂಡ್ಸ್. ಇಲ್ಲಿ ವರ್ಷಕ್ಕೊಂದ್ಸರಿ ಜೋರು ಹಬ್ಬ ಮಾಡ್ತಾರೆ, ತುಂಬಾ ಸಖತ್ತಾಗಿ ಮಾಡ್ತಾರೆ ಫ್ರೆಂಡ್ಸ್. ಫೆಬ್ರವರಿ ಟೈಮಲ್ಲಿ ಬೀಳುತ್ತೆ ಹಬ್ಬ, ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಈ ಅಮ್ಮನ ಪೂಜೆ ಮಾತ್ರ ವಾರಕ್ಕೊಂದೇ ದಿನ, ಮಂಗಳವಾರ ಮಾತ್ರ ಫ್ರೆಂಡ್ಸ್ ದೇವ್ರು ಬರುತ್ತೆ ಗುಡ್ಡಪ್ಪಂಗೆ. ನಾನು ದೇವ್ರು ಕೇಳೋಣ ಅಂತ ಆ್ಯಕ್ಚುಲಿ ಇವತ್ತು ಹೋಗಿದ್ದು, ಮಂಗಳವಾರ ಹೋಗಿದ್ವಿ ನಾವು. ಬಟ್ ದೇವ್ರು ಬಂದಿರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಹೂವು ಕೇಳಿ ಅಂತ ಹೇಳಿದ್ರು. ನಾನು ಯಾವತ್ತೂ ಹೂವು ಕೇಳಿಲ್ಲ, ಇವತ್ತು ಹೂವು ಕೇಳ್ತಾ ಇದ್ದೀನಿ ಅಲ್ಲಿ ಕೆಳಗಡೆ ಕೂತ್ಕೊಂಡು. ಆಗುತ್ತೆ ಅಂದರೆ ಫ್ರೆಂಡ್ಸ್ ಮಾತ್ರ ನಮ್ಮಮ್ಮ ಹೂವು ಕೊಡೋದು, ಇಲ್ಲಾಂದರೆ ಹೂವು ಕೊಡಲ್ಲ. ನನಗೆ ಹೂವು ಕೊಡ್ತು ಆ್ಯಕ್ಚುಲಿ. ಇವರು ನನ್ನ ನನ್ನ ಫ್ರೆಂಡು ನಮ್ಮ ತಾಯಿ ಮನೆ ಊರವರು, ಅರ್ಕೇರಿಯವರು. ಪಕ್ಕದ ನಮ್ಮೂರ ಪಕ್ಕನೇ PLDಗೆ ಮದುವೆ ಆಗಿದ್ದಾರೆ. ಅವರು ಬಂದಿದ್ರು. ಆ್ಯಕ್ಚುಲಿ ಅವ್ರ ಮನೆ ದೇವರು ಇದೆ ಅಂತೆ. ಖುಷಿ ಆಯಿತು ನನಗೆ ಅವಳು ನೋಡಿ. ಇಷ್ಟು ದಿನ ಅವರು ಬರ್ತಾಯಿದ್ರು, ನಾನು ಹೋಗ್ತಾಯಿದ್ದೆ. ಬಟ್ ಒಂದು ದಿನವೂ ಭೇಟಿಯಾಗಿರಲಿಲ್ಲ. ಇವತ್ತಿಬ್ಬರು ಭೇಟಿಯಾದೋ, ಅದಕ್ಕೆ ಇಬ್ರಿಗೂ ಆಶ್ಚರ್ಯ ಆಯಿತು, ಖುಷಿ ಆಯಿತು. ಒಂದು ದಿನವೂ ನೀವು ಸಿಗಲೇ ಇಲ್ವಲ್ಲ ಅಂತ ಇಬ್ಬರು ಅಷ್ಟೊಂದು ಮಾತಾಡಿಕೊಂಡು ಹ್ಯಾಪಿಯಾಗಿ ಖುಷಿ ಪಟ್ಕೊಂಡು ಒಂದು ಫೋಟೋ ತೊಗೊಂಡೋ ಫ್ರೆಂಡ್ಸ್ ಇಬ್ಬರೂ. ರೇಖಾ ಅಂತ ನನ್ನ ಫ್ರೆಂಡ್. ನಮ್ಮ ಹಸ್ಬೆಂಡ್ ವೀಡಿಯೋಗೆ ಬರಲ್ಲ ಫ್ರೆಂಡ್ಸ್, ಆದರೆ ಇವತ್ತು ಹಿಂಸೆ ಮಾಡಿ ಅವ್ರನ್ನ ವೀಡಿಯೋಗೆ ಫೋಟೋ ತೊಗೊಂಡಿದ್ದೀನಿ. ಅವ್ರಿಗೆ ಪೂಜೆ ಮಾಡೋದನ್ನ ನಾನು ತೋರಿಸ್ತೀನಿ. ಅದಕ್ಕೆ ಅವಾಗ ಸೈಡ್ ಫೋಸ್ ಕಾಣೋದು, ಅವ್ರ ಫೇಸ್ ಕಾಣಲ್ಲ. ಅದಕ್ಕೆ ಇವಾಗ ಪ್ಲೀಸ್ ಬನ್ನಿರಿ ಅಂತ ಅವ್ರನ್ನ ಹಿಂಸೆ ಮಾಡಿ ನಿಮಗೆ ನಮ್ಮ ಹಸ್ಬೆಂಡ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವರೇ ನನ್ನ ಪತಿ ದೇವರು, ನನ್ನ ಗಂಡ, ನನ್ನ ಪ್ರಾಣ. ಈಗ ಫ್ರೆಂಡ್ಸ್ ಬನ್ನಿ, ಇದು ಹೋದ ವರ್ಷದ್ದು ಫ್ರೆಂಡ್ಸ್ 2025 ಭೀಮ್ ಅಮಾವಾಸ್ಯೆ ಪೂಜೆ ನನ್ನ ಹಸ್ಬೆಂಡಿಗೆ ನಾನು ಮಾಡಿದ್ದು. ಆವಾಗ ನಾನು ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಬಟ್ ಆ ವೀಡಿಯೋಸ್ ಇತ್ತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋಸ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಪ್ರತಿಯೊಂದು ವರ್ಷವೂ ಮಿಸ್ ಮಾಡೇ ಇಲ್ಲ, ಬಾಣ್ತಿಲೂ ಸಹ ಮಿಸ್ ಮಾಡಿಲ್ಲ. ಅವ್ರ ಪಾದ ಪೂಜೆ ಮಾಡಲೇಬೇಕು. ಬಾಣ್ತಿಲೂ ಸಹ ನಮ್ಮ ಮನೆಗೆ ಹಠ ಮಾಡ್ಕೊಂಡು ಬನ್ನಿ ಅಂದ್ಬಿಟ್ಟು ಕರೆದ್ಬಿಟ್ಟು ನಾನು ಪೂಜೆ ಮಾಡಿದ್ದೀನಿ. ಪ್ರತಿ ವರ್ಷವೂ ನಾನು ಇದೇ ರೀತಿ ಪೂಜೆ ಮಾಡೋದು ಫ್ರೆಂಡ್ಸ್. ನೋಡಿ ನಾನು ಯಾವ ರೀತಿ ಪೂಜೆ ಮಾಡ್ತಾಯಿದ್ದೀನಿ ಅಂತ. ನಿಮಗೂ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಫ್ರೆಂಡ್ಸ್ ನನ್ನ ಮದುವೆ ಆಗಿ 24 ವರ್ಷ ಆಗಿದೆ. ಮ್ಯಾರೇಜ್ ಆಗಿ ಕೇಳ್ತಾಯಿದ್ರಿ ಕಮೆಂಟಲ್ಲಿ, ಅದಕ್ಕೆ ಹೇಳ್ತಾಯಿದ್ದೀನಿ. ನಮ್ಮ ಹಸ್ಬೆಂಡು ನನ್ನ ಮದುವೆ ಆದ ಮೊದಲನೇ ವರ್ಷ ಯಾವ ರೀತಿ, ಇವತ್ತು ಸಹ ಅದೇ ರೀತಿ ಇದ್ದಾರೆ ಫ್ರೆಂಡ್ಸ್. ಸ್ವಲ್ಪನೂ ಚೇಂಜೇ ಆಗಿಲ್ಲ. ಆವತ್ತೆಂಗೆ ನೋಡ್ಕೊತಿದ್ರು ಇವತ್ತು ಹಾಗೆ ನೋಡ್ಕೊಳ್ತಿದ್ದಾರೆ. ಅವತ್ತೇಗಿದ್ರು ಇವತ್ತು ಹಾಗೆ ಇದ್ದಾರೆ. ಗುಡ್ ಹಸ್ಬೆಂಡ್ ಅಷ್ಟೇ ಅಲ್ಲ ಫ್ರೆಂಡ್ಸ್, ಇವರು ನಮ್ಮ ಅತ್ತೆ ಮಾವನಿಗೆ ಒಳ್ಳೆ ಮಗ ಕೂಡ. ಆ್ಯಕ್ಚುಲಿ ಇಂಥ ಮಗ ಎಲ್ಲ ತಂದೆ ತಾಯಿಗೂ ಹುಟ್ಬಿಟ್ರೆ ಅವ್ರಿಗೆ ಆಯುಸ ಹೆಚ್ಚುತ್ತೆ ಅನ್ನೋದಕ್ಕೆ ನಮ್ಮ ಮನೇಲೇ ಸಾಕ್ಷಿ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಹೇಳಿದ್ದೀನಿ, ನಮ್ಮ ಮಾವನಿಗೆ 93 ವರ್ಷ, ಶುಗರ್ ಇಲ್ಲ, ಅವ್ನು BP ಇಲ್ಲ, ಯಾವುದೇ ಥರದ ಕಾಯಿಲೆ ಇಲ್ಲ. ನಮ್ಮ ಅತ್ತೆಗೆ 83 ವರ್ಷ, ಅವ್ರಿಗೂ ಸಹ ಏನೂ ಇಲ್ಲ, ಆರೋಗ್ಯವಾಗಿ ಸೂಪರಾಗಿ ಚೆನ್ನಾಗಿದ್ದಾರೆ. ಇವತ್ತಿಗೂ 3 ಟೈಮು ತಪ್ಪದೆ ಊಟ ಮಾಡ್ತಾರೆ, ತುಂಬಾ ಆರೋಗ್ಯವಾಗಿದ್ದಾರೆ. ಒಂದು ಟ್ಯಾಬ್ಲೆಟ್ ಯಾವುದೂ ನುಂಗಲ್ಲ, ಅಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ದೆ ಅಲ್ವಾ. ಅದಕ್ಕೆ ಮೂಲ ಕಾರಣ ನನ್ನ ಹಸ್ಬೆಂಡ್ ಫ್ರೆಂಡ್ಸ್. ಯಾಕಂದರೆ ಮಕ್ಕಳಲ್ಲಿ ಯಾರು ಸುಖ ತಂದಿರ್ತಾರೆ ಫ್ರೆಂಡ್ಸ್, ತಂದೆ ತಾಯಿ, ಅವ್ರಿಗೆ ಯಾವುದೇ ಕಾಯಿಲೆ ಕಷಾಯ ಸಾಮಾನ್ಯ ಬರೋಕ್ಕೆ ಚಾನ್ಸೇ ಇಲ್ಲ. ಟೆನ್ಷನಿಂದನೇ ಅರ್ಧ ಕಾಯಿಲೆಗಳು, ಮನೋರೋಗದಿಂದನೇ, ಯೋಚನೆಯಿಂದನೇ ಅರ್ಧ ಕಾಯಿಲೆಗಳು ಬರೋದು. ಆ ಮೇನ್ ಮಕ್ಕಳಿಂದ ಫ್ರೆಂಡ್ಸ್ ತಂದೆ ತಾಯಿಗೆ ರೋಗ ಬರೋದು, ಕಾಯಿಲೆಗಳು ಬರೋದು. ನನ್ನ ಪ್ರಕಾರ, ನನ್ನ ಜೀವನದಲ್ಲಿ ನಾನು ನೋಡಿದ ಪ್ರಕಾರದಲ್ಲಿ ಮಕ್ಕಳು ಸರಿಯಾಗಿದ್ಬಿಟ್ರೆ ತಂದೆ ತಾಯಿ ರಿಲೀಫಾಗಿ ಆರಾಮಾಗಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾರೆ, ಊಟ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಫ್ಯಾಮಿಲಿನೇ ಫ್ರೆಂಡ್ಸ್. ನಿಜವಾಗ್ಲೂ ರಿಯಲಿ ಗುಡ್ ಮಗ. ಇಂಥ ಮಗ ಎಲ್ಲರಿಗೂ ಹುಟ್ಬಿಟ್ರೆ ತಂದೆ ತಾಯಿಗಳು ಯಾವ ವೃದ್ಧಾಶ್ರಮಕ್ಕೂ ಹೋಗೋದು ಬೇಡ, ತುಂಬಾ ಆರೋಗ್ಯವಾಗಿ 105 ವರ್ಷ ಗಂಟ ಇರ್ತಾರೆ ಅನ್ನೋ ಕಾನ್ಫಿಡೆಂಟ್ ನಾನು ಕೊಡ್ತೀನಿ ಫ್ರೆಂಡ್ಸ್. ಅಷ್ಟು ಒಳ್ಳೆ ಮಗ. ಆಮೇಲೆ ಒಳ್ಳೆ ಅಣ್ಣ,
ಒಳ್ಳೆ ತಮ್ಮ ಅಂದರೆ ತಪ್ಪಾಗಲ್ಲ ಫ್ರೆಂಡ್ಸ್. ಅಕ್ಕ ತಂಗಿರಿಗೆ ಒಳ್ಳೆ ತಮ್ಮ, ಒಳ್ಳೆ ಅಣ್ಣ. ನಿಜವಾಗ್ಲೂ ನನ್ನ ನಾದಿನಿ ಪುಣ್ಯ ಮಾಡಿದ್ಲು ಇಂತೆ ಅಣ್ಣನ ಪಡೆಯೋಕ್ಕೆ ಫ್ರೆಂಡ್ಸ್. ರಿಯಲಿ ಯಾರಿಗೂ ಸಿಗಲ್ಲ ಇಂತೆ ಅಣ್ಣ, ಅಂತೆ ಅಣ್ಣ. ಹೊರ್ಗಡೆಯವ್ರಿಗೂ ಅಷ್ಟೇ ಫ್ರೆಂಡ್, ನಿಜವಾಗ್ಲೂ ಒಳ್ಳೆ ಮನುಷ್ಯ ಅಂತಲೇ ಇವತ್ತು ನೇಮ್ ಇರೋದು ನಮ್ಮ ತಡಗೋಡಿಲಿ. ಅಷ್ಟೇ ಒಳ್ಳೆ ಮನುಷ್ಯ, ಗುಡ್ ಫಾದರ್ ಕೂಡ, ಮಕ್ಕಳಿಗೆ ಒಳ್ಳೆ ಪಪ್ಪ. ಪ್ರತಿಯೊಂದರಲ್ಲೂ ಫ್ರೆಂಡ್ಸ್, ಬರೀ ಹೆಂಡ್ತಿ ಇದ್ರಲ್ಲೇ ಅಂತಲ್ಲ, ಫುಲ್ಲು ಫ್ಯಾಮಿಲಿ ಆಲ್ ಗ್ರೌಂಡಲ್ಲಿ ಒಳ್ಳೆ ಹಸ್ಬೆಂಡ್, ಒಳ್ಳೆ ಮಗ, ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಗೈಡೆನ್ಸ್. ತಂದೆ ತಾಯಿನ ಹೇಗೆ ನೋಡ್ಕೋಬೇಕು ಆಗ ನೋಡ್ಕೋತಾರೆ, ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಆಗ ನೋಡ್ಕೋತಾರೆ, ಹೆಂಡ್ತಿನ ಹೇಗೆ ನೋಡ್ಕೋಬೇಕು ಆಗ ನೋಡ್ಕೋತಾರೆ. ಒಬ್ರಿಗೆ ಮೋಸ ಮಾಡಬೇಕು, ಒಬ್ಬರ ಹತ್ರ ತಿನ್ಕೋಬೇಕು, ಆ ರೀತಿ ಬುದ್ಧಿ ಒಂದು ಸ್ವಲ್ಪನೂ ಇಲ್ಲ ಫ್ರೆಂಡ್ಸ್. ನನ್ನ ಗಂಡ ಮಗು ರೀತಿ, ರಿಯಲಿ ಗ್ರೇಟು. ನನ್ನ ಯಾವತ್ತು ಜನ್ಮದ ಪುಣ್ಯನೋ ಗೊತ್ತಿಲ್ಲ. ರಿಯಲಿ ನಾನು ದೇವ್ರನ್ನ ಕೇಳ್ಕೊತೀನಿ, ಪ್ರತಿಯೊಬ್ಬರಿಗೂ ಇಂಥ ಗಂಡನೇ ಸಿಗಲಿ, ಇಂಥ ಮಗನೇ ಹುಟ್ಟಲಿ ಅಂತ ಫ್ರೆಂಡ್ಸ್. ನಾನು ಸೇಮ್ ಡಿಟೋ ಇದೇ ರೀತಿಯೇ ಫ್ರೆಂಡ್ಸ್, ಆವತ್ತಿಂದ ಇವತ್ತುವರೆಗೂ ಪೂಜೆ ಮಾಡೋದು. ಪೂಜೆಲೂ ಸಹ ನಾನು ಚೇಂಜ್ ಮಾಡಿಲ್ಲ. ನಾನು ಯಾವ ರೀತಿ ಪೂಜೆ ಬರ್ತಿದ್ದೆ ಅದೇ ರೀತಿ ಪೂಜೆ ಮಾಡಿದ್ದೀನಿ. ನಾನು ಮದುವೆ ಆಗಿ 24 ವರ್ಷ ಆಯಿತು ಅಂತ ಹೇಳ್ತಿದ್ದೀನಿ. 24 ವರ್ಷದಲ್ಲಿ 1 ವರ್ಷ ಏನೋ ಮಿಸ್ ಆಗಿದೆ ಅಷ್ಟೇ ಫ್ರೆಂಡ್ಸ್, ಅದು ಪೀರಿಯಡ್ಸ್ ಆಗಿಬಿಟ್ಟಿದೆ ಅಂತ. ಆವಾಗ ಅಡ್ಬಿದ್ದು ಕಾಲು ಸಣ್ಣ ಮಾಡ್ಕೊಂಡಿದ್ದೀನಿ ಅದ್ರ ನಾಳೆಗೆ. ಬಟ್ ಬಾಕಿ ವರ್ಷ ಎಲ್ಲ ಪ್ರತಿ ವರ್ಷವೂ ಇದೇ ರೀತಿ ಮಾಡಿದ್ದೀನಿ. ನೋಡಿ ಹೇಗೆ ಮಾಡ್ತಿದ್ದೀನಿ ಅಂತ. ನೀವು ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದೀರ್ಘ ಸುಮಂಗಲಿಯಾಗಿರು ಅಂತ ನನಗೆ ಕಮೆಂಟ್ ಮಾಡಿ. ಪಾದ ತೊಳೆದಿದ್ದ ನೀರು ನಾನು ಯಾವ ಸರಿನೂ ಮಿಸ್ ಮಾಡಲ್ಲ ಫ್ರೆಂಡ್ಸ್. ನಾನು ಆ ರೀತಿ ಕುಡ್ಕೊಂಡು ಪೂಜೆ ಮಾಡಿದ್ರೇ ನನಗೆ ನೆಮ್ಮದಿ. ಮುತ್ತೈದೆಯಾಗಿರು, ಮುತ್ತೈದೆಯಾಗಿ ಸಾಯಿ ಅಂತ ಆಶೀರ್ವಾದ ಮಾಡಿ ಅಂತ ನಮ್ಮ ಹಸ್ಬೆಂಡ್ಗೆ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ನಗ್ತಾರೋ ಅವರು. ಅಕ್ಷತೆಗಳು ಹಾಕಿಸ್ಕೊತಾ ಇದ್ದೀನಿ ಈಗ ಫ್ರೆಂಡ್ಸ್. ನನ್ನ ಹಸ್ಬೆಂಡು ಅಕ್ಷತೆ ನನ್ನ ಹಣೆಗೆ ಹಾಕ್ತಾಯಿದ್ದಾರೆ. ಈಗ ಹೂವು ಮುಡ್ಸಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಫ್ರೆಂಡ್ಸ್, ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಅವತ್ತಿಂದ ಇವತ್ತುವರೆಗೂ ಅಷ್ಟೇ. ಎಲ್ಲರೂ ಹೊರಗಡೆ ಹೋದರೂ ಅವ್ರು ಮಲ್ಲಿಗೆ ಹೂವು ಥರದ್ದು ಮಿಸ್ಸೇ ಮಾಡಲ್ಲ. ಎಲ್ಲಿಗೋದ್ರೂ ನನಗೆ ಏನು ಕೊಡಿಸ್ತಿದ್ರು ಮಲ್ಲಿಗೆ ಹೂವು ಮಾತ್ರ ಕೊಡಿಸ್ತಾರೆ ಫ್ರೆಂಡ್ಸ್. ಅದು ನನಗೆ ತುಂಬಾ ಇಷ್ಟ. ನಂತರ ಯಾರಿಗೆ ಮಲ್ಲಿಗೆ ಹೂವು ಇಷ್ಟ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಫ್ರೆಂಡ್ಸ್, ನಾನು ಹಿಂದೆ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಮದುವೆ ಆಗಿದ್ದು ಧನುರ್ಮಾಸದಲ್ಲಿ ಅಂತ. ಧನುರ್ಮಾಸ ತಿಂಗಳಲ್ಲಿ ಸಾಮಾನ್ಯ ಫ್ರೆಂಡ್ಸ್ ಯಾರೂ ಮದುವೆ ಆಗಲ್ಲ. ಆವಾಗ ದೇವತೆಗಳ ಪೂಜೆ ಮಾಡುತ್ತಾರೆ ಜಾಸ್ತಿ. ಧನುರ್ಮಾಸದಲ್ಲಿ 48 ಜನ ಎಳ್ಬತ್ತಿ ಹಚ್ಚೋದು, ಆ ರೀತಿ ಎಲ್ಲ ಪೂಜೆ ಪುರಸ್ಕಾರ ಎಲ್ಲ ಜಾಸ್ತಿ. ಸಾಮಾನ್ಯ ನಮ್ಮ ಗೌಡಸ್ ಅಂತೂ ಧನುರ್ಮಾಸದಲ್ಲಿ ಮದುವೆನೇ ಆಗಲ್ಲ. ಆದರೆ ಯಾರು ಪುರೋಹಿತ ನಮಗೆ ಧನುರ್ಮಾಸದಲ್ಲಿ ಡೇಟ್ ಹಾಕೊಟ್ರೋ ಗೊತ್ತಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಅವ್ರಿಗೆ ಎದ್ದು ನಾವು ಕೈ ಮುಗಿಬೇಕು. ರಿಯಲಿ ಡಿಸೆಂಬರ್ 23ರಲ್ಲೇ ನಮ್ಮ ಮ್ಯಾರೇಜ್ ಆಗಿದ್ದು ಫ್ರೆಂಡ್ಸ್. ಆ್ಯಕ್ಚುಲಿ ನಮ್ಮದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ತಿಳಿದವರು ವಯಸ್ಸಲ್ಲಿ ಫ್ರೆಂಡ್ಸ್. ನನಗೆ ಏಜು ಕಡಿಮೆ, 16 ತುಂಬಿ 17ಗೆ ಬಿದ್ದಿತ್ತು ಅಷ್ಟೇ. ಕೋಪ, ಆಟ, ಮುನ್ಸು ಎಲ್ಲ ಅತಿರೇಕ ಜಾಸ್ತಿ ಫ್ರೆಂಡ್ಸ್. ನನಗೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಜಾಯಿಂಟ್ ಫ್ಯಾಮಿಲಿ ನಾವು ಮದುವೆ ಆದಾಗ, ಅದನ್ನು ನಾನು ನಿಮ್ಮ ಜೊತೆ ಹೇಳಿದ್ದೀನಿ. ನಮ್ಮ ದೊಡ್ಡತ್ತೆ, ದೊಡ್ಡ ಮಾವ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಸೊಸೆದಿರು, ನಾವು ಎಲ್ಲ ಫುಲ್ಲು ಜಾಯಿಂಟ್ ಫ್ಯಾಮಿಲಿ ಫ್ರೆಂಡ್. ಒಂದು ಮನೇಲಿ ಫುಲ್ಲು ಫ್ಯಾಮಿಲಿ ಎಲ್ಲ ಇದ್ದು. ನಮ್ಮ ಮಾವ ಇಲ್ವಾ, ಅವ್ರ ಅವ್ವ ಕೂಡ ಇದ್ದರು ಫ್ರೆಂಡ್ಸ್. ಅಂದರೆ ನಮ್ಮ ಅತ್ತೆಯವರ ಅತ್ತೆ, ಅವರು ಕೂಡ ಇದ್ದರು. 105 ವರ್ಷದ ತನಕ ಯಾವುದೇ ಕಾಯಿಲೆ ಏನೂ ಇಲ್ಲದಂತೆ ನಮ್ಮ ಅಜ್ಜಿ ತೀರೋಗಿದ್ದು. 105 ವರ್ಷಕ್ಕೆ ಕಂಡು ಆರೋಗ್ಯವಾಗಿದ್ದು ಸತ್ತು. ಆ್ಯಕ್ಚುಲಿ ನನ್ನ ಸೋದರದ ಅತ್ತಿದ್ದೀರು ಹೇಳ್ತಿದ್ರು ಫ್ರೆಂಡ್ಸ್, ನೀನು 3 ದಿನವೂ ಇರಲ್ಲ, ನೀನು ಅತ್ತೆ ಮಾವನ ನೋಡ್ಕೋತೀಯ, ಜಾಯಿಂಟ್ ಫ್ಯಾಮಿಲಿಗೆ ಮದುವೆ ಆಗಿದೆಯಾ ಅಂತ. ಇವತ್ತು ನಾನು ಇವತ್ತುವರೆಗೂ 24 ವರ್ಷ ಆಗ್ತಿದೆ ಫ್ರೆಂಡ್ಸ್ ನಾನು ಮದುವೆ ಆಗಿ. ನಮ್ಮ ಅತ್ತೆ ಮಾವನ ಜೊತೆ ನಾವು ಒಟ್ಟಿಗೆ ಇದ್ದೀನಿ. 24 ವರ್ಷದಿಂದ ನಮ್ಮ ಅತ್ತೆ ಮಾವನ್ನ ಸಾಕ್ತಿರೋರೆ ನಾವು, ನೋಡ್ತಿರೋರೆ ನಾವು. ಅವ್ರು ಯಾವ ಮಗಳು ಮನೆಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ಎಲ್ಲ ನೋಡ್ತಿರೋದೆ ನಾನು ಮತ್ತು ನನ್ನ ಗಂಡ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ನೋಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟೇಕ್ ಕೇರ್, ಬಾಯ್ ಬಾಯ್. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನಮ್ಮ ಮೇಲೆ.